ಶಿಕ್ಷಣ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಈ ಒಂದು ಸಂಸ್ಥೆಯಿಂದ ಟೈಲರಿಂಗ್ ತರಬೇತಿಯನ್ನು ಉಚಿತವಾಗಿ ಕಲ್ತಿದ್ದೀವಿ. ಇವತ್ತು ಒಂದು ನಾರ್ಮಲ್ ಬ್ಲೌಸ್ ಹೊಲಿಸ್ಬೇಕು ಅಂದರೆ ಒಂದು ಏನಿಲ್ಲ ಅಂದರೆ ಒಂದು 500 ರೂಪಾಯಿ ಬೇಕು. ಇವರು ಉಚಿತವಾಗಿ ನಮಗೆ ಟೈಲರಿಂಗ್ ಕ್ಲಾಸ್ ಹೇಳ್ಕೊಟ್ಟಿರೋದ್ರಿಂದ ನಾವು ಬೇರೆಯವ್ರಿಗೆ ಹೊಲ್ಕೊಟ್ಟಿಲ್ಲ ಅಂದರೆ ನಮ್ಮ ಬ್ಲೌಸ್ನ ಹೊಲ್ಕೊಂಡು ಆ ಒಂದು 500 ರೂಪಾಯಿನ ಸೇವಿಂಗ್ಸ್ ಮಾಡಿಕೊಂಡು ಬೇರೆ ಏನೋ ಒಂದಕ್ಕೆ ನಾವು ಉಪಯೋಗಿಸ್ಬೋದಲ್ಲ. ಹಾಗಾಗಿ ಈ ಒಂದು ಸಂಸ್ಥೆಗೆ ನಾವು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀವಿ. 2 ತಿಂಗಳು ಟ್ರೈನಿಂಗ್ ಕೊಟ್ಟಿದ್ದಾರೆ ನಮಗೆ. 2 ತಿಂಗಳು ಟೈಮಿಂಗಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಥರದ ಬಟ್ಟೆಗಳನ್ನ ಹೊಲಿಯೋ ರೀತಿ ಹೇಳ್ಕೊಟ್ಟಿದ್ದಾರೆ ನಮಗೆ. ಅಂದರೆ ಇವಾಗ ಸದ್ಯಕ್ಕೆ ನಾವೇ ಓನ್ ತೊಗೊಂಡಿದ್ದೀವಿ ಸ್ವಂತಕ್ಕೆ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯಿಂದ ಕೊಡೋ ಥರ ಏನಾದರೂ ಆದರೆ ನಮ್ಮದು ಫಸ್ಟ್ ಬ್ಯಾಚು ನಿಮಗೇನೆ ತಿಳಿಸಿ ಕೊಡ್ತೀವಿ ಅಂತಲೂ ಸಹ ಸರ್ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ತುಂಬ ಅನುಕೂಲ ಆಗಿದೆ ಸರ್. ಅಂದರೆ ಇವಾಗ ನಮ್ದು ಹೊಲ್ಕೊಬೋದು, ನಮ್ಮ ಮನೆಯಲ್ಲಿ ಇರೋ ರಿಲೇಟಿವ್ಸ್ದು ನಾವು ಹೊಲ್ಕೊಬೋದು. ಅದರಿಂದ ಸಾಕಷ್ಟು ಅಮೌಂಟ್ನ ನಾವು ಉಳಿಸ್ಕೊಂಡು ನಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ. ಮಕ್ಕಳಿಗೆ ನಾವೇನಾದ್ರು ಕೊಡಿಸ್ಬೇಕು ಅಂದರೆ ಸ್ವಯರ್ಜಿತವಾಗಿ ನಾವು ಕೊಡಿಸ್ಬೋದು. ಈ ಹಿಂದೆ ಎಲ್ಲನೂ ಮನೆಯವ್ರ ಹತ್ರ ಡಿಪೆಂಡ್ ಆಗಬೇಕಿತ್ತು. ಅದು ಎಕ್ಸಾಂಪಲ್ ಹೇಳಬೇಕು ಅಂದರೆ ನನ್ನ ಮಗ ಮುಂಚೆ ಎಲ್ಲ ಮಮ್ಮ ಪಪ್ಪನ ಹತ್ರ ಕಾಸು ಇಸ್ಕೊಡು, ಏನೋ ಒಂದು ತೊಗೊಬೇಕು, ಪಪ್ಪನ ಹತ್ರ ಕಾಸು ಇಸ್ಕೊಡು ಅಂತ ಹೇಳ್ತಿದ್ದ. ಇವತ್ತು ಮಮ್ಮ ನೀನು ಟೈಲರಿಂಗ್ ಕ್ಲಾಸ್ಗೆ ಹೋಗ್ತೀಯಲ್ಲ, ನೀನೇ ಕಾಸು ಕೊಡು ಮಮ್ಮ ಅಂತ ಒಂದು ಚಾಕ್ಲೇಟ್ಗಾಗಿರಲಿ ನಾನು ಸಹಾಯ ಆಗ್ತಾಯಿದೆ. ಸೆಕ್ಷನ್ ಸ್ಟಾರ್ಟ್ ಆಗಿದ ತಕ್ಷಣ ಬಂದಾಗ ನಮಗೇನು ಹೊಲಿಯೋದಕ್ಕೆ ಬರ್ತಾ ಇರಲಿಲ್ಲ. ಇವಾಗ 2 ತಿಂಗಳು ತರಬೇತಿ ತೊಗೊಂಡಿದ್ದ ತಕ್ಷಣ ಇವಾಗ ನಾವು ಹೊಲ್ಕೊತಾ ಇದ್ದೀವಿ, ಮನೆಯವ್ರಿಗೂ ಹೊಲಿತಾ ಇದ್ದೀವಿ. 2 ತಿಂಗಳು ಆದಮೇಲೆ ತರಬೇತಿ ಬೇರೆಯವ್ರ ಕಸ್ಟಮರು ಬಂದು ಬ್ಲೌಸ್ಗಳು ಕೊಡ್ತಾವೆ. ಇವಾಗಲೇ ನಾವು ಬೇರೆಯವ್ರಿಗೂ ಸ್ಟಿಚ್ ಮಾಡಿಕೊಡ್ತಾ ಇದ್ದೀವಿ. ಅಷ್ಟೇ ಈ ಮಿಷಿನ್ ಇರೋದ್ರಿಂದ ಹೊಲಿಗೆ ಯಂತ್ರ ಇರೋದ್ರಿಂದ ಮನೆಯಲ್ಲೇ ಸ್ವಂತ ಮಿಷಿನ್ ಇರೋದ್ರಿಂದ ಈ ಅಭಾವ ಇರುವ ಕಾರಣ ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ಅಷ್ಟೇ